1983ರಲ್ಲಿ ಒಂದು ಎಪಿಕ್ ಘಟನೆ ನಡೀತು. ಎಲ್ಲರಿಗೂ ನಂಬೋಕೆ ಕಷ್ಟ ಆಗುವಷ್ಟು ಅಮೇಝಿಂಗ್. ಒಂದು 61 ವರ್ಷದ ಅಜ್ಜ ಆ ವಯಸ್ಸಲ್ಲಿ ವರ್ಲ್ಡ್ಸ್ ಟಫೆಸ್ಟ್ ಅಲ್ಟ್ರಾ ಮ್ಯಾರಥಾನ್ ಗೆದ್ದಿದ್ದು. ಹೇಗೆ ಏನು ಮಾಡಿದ್ರು ಗೊತ್ತಾ? ಈ ಸ್ಟೋರಿ ಕೇಳಿದ್ರೆ ನಿಮಗೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬರುತ್ತೆ, ಗ್ಯಾರಂಟಿ. ಇದು ಸುಮ್ಮನೆ ರೇಸ್ ಅಲ್ಲ, ವರ್ಲ್ಡ್ಸ್ ಟಫೆಸ್ಟ್ ಅಲ್ಟ್ರಾ ಮ್ಯಾರಥಾನ್. ಸಿಡ್ನಿಯಿಂದ ಮೆಲ್ಬರ್ನ್ಗೆ ಬರೋಬ್ಬರಿ 550 ಮೈಲ್ಸ್ ಅಂದರೆ 900 ಕಿಲೋಮೀಟರ್. ಈ ರೇಸಿಗೆ ಪ್ರಪಂಚದ ಟಾಪ್ ಎಲೀಟ್ ಅಥ್ಲೀಟ್ಸ್ ವರ್ಷಗಟ್ಟಲೆ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ರು, ಫುಲ್ಲು ಪ್ರೊಫೆಷನಲ್ಸ್. ಆದರೆ ಈ ರೇಸಲ್ಲಿ ಒಬ್ಬ ಸ್ಪೆಷಲ್ ವ್ಯಕ್ತಿ ಇದ್ರು, ಅವರೇ ಕ್ಲಿಫ್ ಯಂಗ್, ಒಬ್ಬ ಸಿಂಪಲ್ ಫಾರ್ಮರ್. ಇವ್ರಿಗೆ ಯಾವುದೇ ಪ್ರೊಫೆಷನಲ್ ಟ್ರೈನಿಂಗ್ ಇರಲಿಲ್ಲ, ಝೀರೋ. ಆದರೆ ಇವ್ರು ಮಾಡಿದ್ದ ಟ್ರೈನಿಂಗ್ ಕೇಳಿದರೆ ನೀವು ಅಬ್ಬಾ ಅಂತೀರ. ಇವರು ದಶಕಗಳಿಂದ ತಮ್ಮ ಫಾರ್ಮ್ನಲ್ಲಿ ಕುರಿಗಳನ್ನು ಬೆನ್ನಟ್ಟಿ ಹಿಡಿದು ಬೊನ್ನೊಳಗೆ ಹಾಕೋದು, ಹಗಲು ರಾತ್ರಿ, ಕೆಲವೊಮ್ಮೆ ದಿನಗಟ್ಟಲೆ ನಿದ್ದೆ ಇಲ್ಲದೆ. ಅದೇ ಇವರ ವರ್ಕೌಟ್, ಅದೇ ಇವರ ಟ್ರೈನಿಂಗ್. ರೇಸ್ ಸ್ಟಾರ್ಟ್ ಆಗೋಕ್ಕೆ ಗನ್ ಫೈರ್ ಆಗ್ತಿದ್ದಂತೆ ಎಲ್ಲ ಎಲೀಟ್ ಅಥ್ಲೀಟ್ಸ್ ಸ್ಪೀಡಾಗಿ ರಾಕೆಟ್ ಥರ ಓಡಕ್ಕೆ ಶುರು ಮಾಡಿದರು. ಆದರೆ ಕ್ಲಿಫ್ ಇವರು ಸ್ಲೋ ಆಗಿ ಆಮೆ ನಡಿಗೆಯಲ್ಲಿ ತಂಪಾಡುತ್ತಾ ಓಡಕ್ಕೆ ಶುರು ಮಾಡಿದರು. ಯಾಕಂದರೆ ವಯಸ್ಸಾಗಿತ್ತಲ್ವಾ. ಎಲ್ಲರೂ ಅಂದ್ಕೊಂಡಿದ್ರು, ಅಯ್ಯೋ ಇವರೆಲ್ಲಿ ಓಡ್ತಾರೆ ಅಂತ. ಪಾಸ್. ಆದರೆ ಇಲ್ಲಿ ಒಂದು ಎಪಿಕ್ ಟ್ವಿಸ್ಟ್ ಇತ್ತು ಗೊತ್ತಾ? ರಾತ್ರಿ ಆದರೆ ಎಲ್ಲ ಪ್ರೊಫೆಷ್ನಲ್ ರನ್ನರ್ಸ್ ಬಂದು ಮಲಗಕ್ಕೆ ಬ್ರೇಕ್ ತಗೋತಾರೆ, ಯಾಕಂದರೆ ನಿದ್ದೆ ಬೇಕಲ್ಲ. ಆದರೆ ಕ್ಲಿಫ್ ಯಂಗ್ ಇವರು ನಿದ್ದೆ ಮಾಡೋದು ಅಂದರೆ ಏನು ಅಂತಾನೆ ಮರ್ತು ಬಿಟ್ಟಿದ್ರು ಅನಿಸುತ್ತೆ. ಅವರು ಸ್ಟಾಪ್ ಮಾಡಲೇ ಇಲ್ಲ. ಹಿ ಜಸ್ಟ್ ಕೆಪ್ಟ್ ರನ್ನಿಂಗ್. 5 ದಿನ 5 ರಾತ್ರಿ ಒಂದೇ ಸಮನೆ ಓಡ್ತಾನೆ ಇರ್ತಾರೆ, ಅಷ್ಟೇ ಕಮ್ಮಿ ನಿದ್ದೆಲಿ, ಕುರಿಗಳನ್ನು ಬೆನ್ನಟ್ಟಿದಂಗೆ. ಫೈನಲಿ ಈ 61 ವರ್ಷದ ಅಜ್ಜ ತಮ್ಮ ಹಳೆಯ ಬೂಟ್ಸ್ ಹಾಕ್ಕೊಂಡು ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ಹಿಂದಿನ ರೆಕಾರ್ಡ್ಗಿಂತ 2 ದಿನ ಮುಂಚೆನೇ ರೇಸ್ ಮುಗಿಸಿ ಎಲ್ಲರಿಗೂ ಶಾಕ್ ಕೊಡ್ತಾರೆ. ಅದಾದಮೇಲೆ ಅವರಿಗೆ $10,000 ಕ್ಯಾಶ್ ಪ್ರೈಸ್ ಬಂತು. ಅಷ್ಟೊಂದು ದುಡ್ಡು ಇದೆ ಅಂತಲೂ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಅವ್ರು ಏನು ಮಾಡಿದ್ರು ಗೊತ್ತಾ? $3,000 ಮಾತ್ರ ಇಟ್ಕೊಂಡು ಮಿಕ್ಕ $7,000 ಉಳಿದ ರನ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರು. ಯಾಕಂದರೆ ಅವರು ಮಾತುಗಳಲ್ಲೇ ಹೇಳೋದಾದರೆ ಅವರು ಕೂಡ ನನ್ನಷ್ಟೇ ಕಷ್ಟಪಟ್ಟು ಓಡಿದ್ದಾರೆ ಅಂತ. ವಾಟ್ ಎ ಥಾಟ್ ಅಲ್ವಾ ಇದು? ನಿಜವಾಗ್ಲೂ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್. ಕ್ಲಿಫ್ ಯಂಗ್ ಅಂದರೆ ನಿಜವಾದ ಫಾರೆಸ್ಟ್ ಗಂಪ್. ಲೈಫಲ್ಲಿ ಏನೇ ಟಫ್ ಸಿಚುವೇಶನ್ ಬರಲಿ, ಜಸ್ಟ್ ಕೀಪ್ ರನ್ನಿಂಗ್. ನಿದ್ದೆ ಮರೆತು ಕೆಲಸ ಮಾಡಿ. ನೀವು ಅಷ್ಟೇ, ನಿಮ್ಮ ಡ್ರೀಮ್ಸ್ ಬೆನ್ನತ್ತಿ. ಈ ಇನ್ಸ್ಪೈರಿಂಗ್ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಮುಂದಿನ ವೈರಲ್ ಸ್ಟೋರಿ ಜೊತೆ ಭೇಟಿಯಾಗೋಣ. ಬಾಯ್ ಬಾಯ್.